ನೋಡಿ ಒಂದೊಂದೇ ಹೆಣ್ಣು ನವಿಲು, ಗಂಡು ನವಿಲು ಬಂದು ದಾರಿ ತೋರಿಸಿದ್ರೆ ಸಾಕು. ನೋಡಿ ಬಂತು, ಇನ್ನೊಂದು ಬಂತು. ಈಗ ನೋಡಿ ಅಕ್ಕಿ ಹಂಗೆ ಹಾಕಿದ್ರೆ ಸಾಕು. ಮನುಷ್ಯರು ಅಲ್ಲೇ ಕೂತ್ಕೊಂಡಿದ್ರೆ ಸ್ಟಾರ್ಟಿಂಗಲ್ಲಿ ಅವು ಬರೋದಕ್ಕೆ ತುಂಬ ಭಯ ಪಡ್ತವೆ. ಎಸ್ಪೆಷಲಿ ಏನು ಗೊತ್ತಾ, ಸನ್ರೈಸ್ ಇದೆಯಲ್ಲ, ಸೂರ್ಯ ಉದಯ ಆಗೋ ಸಮಯದಲ್ಲಿ ನೋಡಿ ಇನ್ನೊಂದು ಆ್ಯಡ್ ಆಗ್ತಾ ಇದೆ. ನೋಡಿ 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 ಎಷ್ಟು ಚೆನ್ನಾಗಿ ಆಡ್ತವೆ ಅವು. ತಿಂತಾನೇ ಇದ್ದಾವೆ. ಸೂರ್ಯನನ್ನು ನೋಡಿ ತೋರಿಸ್ತೀನಿ, ನೋಡಿ ಎಷ್ಟು ಚೆನ್ನಾಗಿದೆ. ಈ ವಾತಾವರಣನೇ ಚೆಂದ ರೀ. ಇಲ್ಲಿ ಸಾಮಾನ್ಯವಾಗಿ ಏನಂದರೆ ಎಕ್ಸಸೈಸ್ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಈಗ ನೋಡಿ ನಿಧಾನಕ್ಕೆ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಎಷ್ಟು ಬರ್ತಾ ಇದ್ದಾವೆ ಅಂದರೆ ನೀವು ಶಾಕ್ ಆಗ್ತೀರಾ. ಎಲ್ಲಿ ನೋಡಿ ಅಲ್ಲೊಂದು ಎಗರ್ಕೊಂಡು ಬಂತು. ಈಗ ನೋಡಿ ಗುಂಪನ್ನು ತೋರಿಸಿ ಹೆಂಗಿದೆ ಅಂತ. ನೋಡಿ ಬರ್ತಾನೆ ಇದ್ದಾವೆ, ಒಂದಾದ್ಮೇಲೆ. ಈಗ ನಾನು ಮೊದಲು ತೋರಿಸಿದ್ನಲ್ಲ ಆ ಪ್ಲೇಸಿಗೆ ಬರ್ತೀನಿ. ಮೆಲ್ಲಗೆ ನೋಡಿ, ಈಗ ನೋಡಿ ಎಲ್ಲೋ ಬರ್ತಾ ಇದ್ದಾವೆ, ಒಂದೊಂದಾಗಿ ಎಲ್ಲ ಜಾಯ್ನ್ ಆಗ್ತಾ ಇದ್ದಾವೆ. ನೋಡಿ ಹತ್ರಕ್ಕೆ ಹೋದರೆ ಓಡೋಗ್ಬಿಡ್ತೀನಿ, ಪ್ರಯತ್ನ ಮಾಡ್ತೀನಿ. ನೋಡಿ ಸ್ವಲ್ಪ ಚಲನೆ ಕೊಟ್ಟರೆ ಹಿಂಗೆ ಹೋಗ್ಬಿಡ್ತವೆ. ತುಂಬ ಇದ್ದಾವೆ. ಬಟ್ ಇಲ್ಲೇನಂದರೆ ಯಾರೂ ಇವುಗಳಿಗೆ ಡಿಸ್ಟರ್ಬ್ ಮಾಡಲ್ಲ. ನೋಡಿ ಇವು ಓಡೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ತುಂಬ ನಿಧಾನಕ್ಕೆ ತೆಗಿಯೋ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ವಲ್ಪ ನಾವೇನಾದರೂ ಮೂಮೆಂಟ್ ಕೊಟ್ಟರೆ ಅಲರ್ಟ್ ಆಗಿಬಿಡ್ತವೆ. ಇಲ್ಲಿ ಎಷ್ಟೊಂದು ನವಿಲು ಹಿಡಿದೆ. ನಾನೇ ಅಕ್ಕಿ ಹಾಕಿದ್ದೀನಿ, ಈಗ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಿಧಾನವಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ವಿಶೇಷತೆ ಏನು ಅಂದರೆ, ಇಲ್ಲಿ ನೋಡಿ ಎರಡೂ ಸ್ಥಳದಲ್ಲಿ, ಅಂದರೆ ವೃತ್ತಾಕಾರದಲ್ಲಿರುವ ಎರಡೂ ಸ್ಥಳದಲ್ಲಿ ಬಂದು ಅವರು ದೊಡ್ಡವರು ಇದ್ದಾರಲ್ಲ, ಅವರು ಪ್ರತಿದಿನ ಬಂದು ಯೋಗ ನೋಡಿ ಹಿಂಗೆ ಕೂತ್ಕೊಂಡು ಯೋಗ ಮಾಡ್ತಿರ್ತಾರೆ. ತುಂಬ ಪ್ರಾಕ್ಟೀಸ್ ಇದೆ. ಅವ್ರ ವಯಸ್ಸು 80 ವರ್ಷ. ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಗೊತ್ತಾ ಅವರು. ಇಲ್ಲಿ ನೋಡಿ ಮನುಷ್ಯರು ಸೌಂಡ್ ಕೇಳಿಸಿದ್ರೆ ಸಾಕು ಓಡೋಗ್ಬಿಡ್ತವೆ. ಈಗ ನೋಡಿ ಅದು ನಿಧಾನಕ್ಕೆ ಎಲ್ಲವನ್ನು ಸರ್ಚ್ ಮಾಡ್ತಾ ಇದ್ದಾರೆ, ಹೋಗ್ಲಾ ಬೇಡವಾ ಅಂತ ಅಂದ್ಬಿಟ್ಟು. ಆದರೆ ಗಂಡು ನವಿಲುಗಳನ್ನು ನೋಡಿ ನಿಮ್ಗೆ ತೋರಿಸ್ತೀನಿ. ಅವೆಲ್ಲ ಗಂಡು ನವಿಲುಗಳು ನೋಡಿ. ಮುಂದಿರೋದನ್ನು ಬಿಟ್ಟರೆ ಇದು ಹೆಣ್ಣು ನವಿಲು. ನಿಮ್ಮ ಸ್ಕ್ರೀನಲ್ಲಿ ನೋಡ್ತಿರೋದು ಮುಂದಿರೋದು. ಉಳಿದಿರೋವೆಲ್ಲ ಬ್ಯಾಕ್ ಸೈಡ್ ಇರೋದೆಲ್ಲ ಗಂಡು ನವಿಲು. ಸ್ವಲ್ಪ ವೈಡ್ ಆ್ಯಂಗಲಲ್ಲಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಕ್ಯಾಮ್ರಾದಲ್ಲಿ ಈ ಫೀಲು ಕಡಿಮೆ ಇರಬಹುದು, ಇಲ್ಲೇ ಇರಬೇಕು ರೀ. ಅಂದರೆ ಈ ವಾತಾವರಣದಲ್ಲಿ ಈ ವೇಳೆಯಲ್ಲಿ ಇಲ್ಲಿದ್ದರೆ ಇವುಗಳನ್ನು ನೋಡೋಕ್ಕೆ ಒಂದು ಚಂದ. ನಾವು ಸ್ವಲ್ಪ ಕೂತ್ಕೊಂಡ್ರು ನಿಂತ್ಕೊಂಡ್ರು ಇವು ಅಲರ್ಟ್ ಆಗ್ಬಿಡ್ತವೆ ನೋಡಿ. ನಾನು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿ
ಶೂಟ್ ಮಾಡೋಣ ಅಂತ ಟ್ರೈ ಮಾಡಿದೆ, ಎದ್ದು ನಿಂತ್ಕೋತು. ಈಗ ನೋಡಿ ಮತ್ತೆ ಪ್ರಾಬ್ಲಮ್ ಇಲ್ಲ, ನನಗೆ ತಿನ್ನಬಹುದು ಅಂತ ಅನ್ನಿಸ್ತು. ಈಗ ಮತ್ತೆ ತಿನ್ನೋದಕ್ಕೆ ಶುರು ಮಾಡ್ತಾಯಿದ್ದಾವೆ. ಈಗ ನೋಡಿ ನಾನು ಅಲ್ಲಿಂದ ಬಂದುಬಿಟ್ಟೆ. ಬಂದ ಮೇಲೆ ನೋಡಿ ಹಿಂಗೆ ಬರ್ತಾಯಿದ್ದಾವೆ, ಒಂದೊಂದೇ ನವಿಲು ಬರ್ತಾ ಇದೆ. ಈಗ ನಾನು ಹೋದ್ಮೇಲೆ ಹಿಂದುಗಡೆ ಇರ್ತಕ್ಕಂಥ ಅವು ಕೂಡ ಜಾಯ್ನ್ ಆಗ್ಬಿಡ್ತವೆ. ಆ ಥರ ಒಂದಕ್ಕೊಂದು ಸಿಗ್ನಲಲ್ಲೇ ಪಾಸ್ ಮಾಡ್ಕೋತಾವೆ ಅವು. ನೋಡಿ ಬರ್ತಾಯಿದೆ, ಇನ್ನೂ 2 ಬರ್ತಾಯಿದ್ದಾವೆ. ಅತ್ಯದ್ಭುತವಾದ ಸಿಗ್ನಲ್ ಕೊಟ್ಕೋತಾವೆ ಒಬ್ರಿಗೊಬ್ರು. ಡೇಂಜರ್ ಆದರೂ ಕೊಡ್ತವೆ, ಸೇಫ್ ಆದರೂ ಸಿಗ್ನಲ್ ಕೊಡ್ತವೆ. ಆ ಸೇಫ್ ಸಿಗ್ನಲ್ ನೋಡಿಕೊಂಡು ನೋಡಿ, ನಾನು ಅಕ್ಕಿ ಹಾಕಿದ್ನಲ್ಲ ಅಲ್ಲಿ ಬಂದು ಎಲ್ಲ ಜಾಯ್ನ್ ಆಗ್ತದೆ, ಒಂದೊಂದು. ಈಗ ಇನ್ನೊಂದು ಹತ್ತುತ್ತಾ ಇದೆ, ಮೇಲೆ ಬಂತು. ನಿಜವೂ ನೋಡಿ ಚೆನ್ನಾಗಿರುತ್ತೆ ಗೊತ್ತಾ. ಈಗ ನನಗೆ ಹತ್ರ ತೆಗಿಯೋಣ ಅಂತ ಪ್ರಯತ್ನ ಮಾಡ್ತೀನಿ, ಪಾಪ ಹೊರಟೋಗ್ಬಿಡ್ತವೆ. ನೋಡ್ತೀನಿ ಇನ್ನೊಂದು ಕ್ಲಿಪ್ಪನ್ನು ತೆಗಿಯೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ. ನೋಡಿ ನಾನು ಯಾವಾಗ ಕ್ಯಾಮ್ರಾ ಮೂವ್ ಮಾಡಿದೆ, ಹಾರಿ ಮರದ ಮೇಲೆ ಕೂತ್ಕೊಂಡ್ಬಿಡ್ತು. ನೋಡ್ತಾ ಇದೆ ನೋಡಿ, ಇವು ಸ್ವಲ್ಪ ಧೈರ್ಯ ಮಾಡಿ ಕೂತ್ಕೊಂಡು ತಿಂತಿದ್ದಾವೆ. ಈಗ ನೋಡಿ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಹತ್ರ ಒಂದು ಹೆಜ್ಜೆ ಇಟ್ಟಿದ್ರೆ ಅಲರ್ಟ್ ಆಗ್ತಾವೆ ನೋಡಿ. ಒಂದೊಂದು ಹೆಜ್ಜೆ ನಿಜವಾಗ್ಲೂ ಹೆಂಗೆ ಅಂದರೆ ಆಮೆ ಥರ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ಅಲರ್ಟ್ ಆಗ್ತಾನಿದ್ದಾವೆ ನೋಡಿ. ಬಂತದು ಕೆಳಗಡೆ ಹೋಗ್ತಾಯಿದ್ದೀನಿ, ಒಂದೊಂದೇ ಹೆಜ್ಜೆ ಹೋಗ್ತಾಯಿದ್ದೀನಿ ಹತ್ರ ಇದನ್ನ ಕ್ಯಾಚ್ ಮಾಡೋಣ ಅಂತ. ಅವೇನೋ ತುಂಬ ಅಲರ್ಟ್ ಆಗ್ತಾಯಿದ್ದಾವೆ. ಹೋಗ್ಬಿಟ್ರು, ನಾನೇನು ಮಾಡಲ್ಲ, ಹೋಗ್ಬಿಟ್ರು. ಲೋ ಆ್ಯಂಗಲ್ ತೆಗಿಯೋಣ ಅಂತಂದರೆ ಮತ್ತೆ ಓಡೋಗ್ತವೆ ಇವು.